ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮಿಷ ಸಾಂಗ್ಸ್ ಆಫ್ ಮಾಡಿಬಿಡ್ತೀನಿ. ನಾನಂತೂ ಈ ರೆಡ್ ಚಿಕನ್ ತಿಂದ್ಬಿಟ್ಟು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ಅಲ್ಟಿಮೇಟ್ ಅಂತ ಅಂದ್ಕೊಳ್ಳಿ. ಸೊ ಏನಪ್ಪ ಇವತ್ತು ಯಾವಾಗಲೂ ಶಾರ್ಟ್ಸಲ್ಲಿ ಬರೋಳು, ಇವತ್ತು ರೀಲ್ಸಲ್ಲಿ ಬರೋಳು, ಇವತ್ತು ವ್ಲಾಗ್ ಮಾಡ್ತಿದ್ದಾಳೆ ಅಂತಂದರೆ ಸೊ ಹಾಗೆ ಮನೇಲಿದ್ದೆ. ಸಂಡೇ ಆಗಿರೋದ್ರಿಂದ ನಾನು ಡೈಲಿ ರೊಟೀನ್ನ ತೋರಿಸೋಣ ಅಂತಂದ್ಬಿಟ್ಟು ಬೆಳಗ್ಗೆನೆ ಸ್ವಲ್ಪ ಲೇಟಾಗಿದ್ದೀನಿ. ನೀವೇ ನೋಡ್ತಾ ಇರ್ಬೋದು, ಒಂದು 10ಗೆ ಎದ್ದೆ, 10:30 ಆಗಿದ್ದೆ. ಸೊ ಹಸ್ಬೆಂಡ್ ಚಿಕನ್ ತಂದು ಕೊಟ್ಬಿಟ್ಟು ಅವ್ರು ಕೆಲ್ಸಕ್ಕೆ ಹೋದರು. ನಾನು ಕೂಡ ಒಂದು ಸ್ವಲ್ಪ ಬ್ರಷ್ ಮಾಡಿ ಇಲ್ಲಿ ಸಂಡೇ ನಾನು ಏನೇನು ಮಾಡ್ತೀನಿ ಮನೆಯಲ್ಲಿ ಅನ್ನೋದನ್ನು ನಿಮ್ಮ ಹತ್ರ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನನ್ನ ಡೈಲಿ ರೊಟೀನ್ ಸಂಡೇಯಲ್ಲಿ ಹೇಗಿರುತ್ತೆ, ನಾನು ಏನೇನು ಪ್ರಿಪ್ರೇಷನ್ಸ್ ಮಾಡ್ಕೊತೀನಿ ಫುಲ್ ವೀಕಿಗೆ ಆಲ್ಮೋಸ್ಟು ಅನ್ನೋದನ್ನು, ಏನೇನು ಕ್ಲೀನ್ ಮಾಡ್ಕೊತೀನಿ ಅನ್ನೋದನ್ನು ನಾನು ಈ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ಕೀಪ್ ವಾಚಿಂಗ್. ಸೊ ಇಲ್ಲಿ ನಾನು ಬಿರಿಯಾನಿ ಮಾಡ್ತಾಯಿದ್ದೀನಿ. ಆಲ್ರೆಡಿ ಆಯಿಲು ಮತ್ತು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ. ಮತ್ತು ಈ ಕಡೆ ಸೈಡಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಸ್ವಲ್ಪ ರುಬ್ಕೊಂಡು ಅಡುಗೆ ಎಲ್ಲ ಮಾಡಿ, ಇವತ್ತೇನೇನು ಮಾಡಿದ್ದೆ ಅಡುಗೆಗೆ ಅಂತಂದರೆ ಒಂದು ಸ್ವಲ್ಪ ಚಿಕನ್ ಪಲಾವು, ಅಂದರೆ ಒಂಥರ ಚಿಕನ್ ಬಿರಿಯಾನಿನೇ ಅಂದ್ಕೊಳ್ಳಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಚಿಕನ್ ಸಾಂಬಾರು ಮಾಡಿದ್ದೆ, ಯಾಕಂತಂದರೆ ನನ್ನ ಹಸ್ಬೆಂಡ್ಗೆ ಮುದ್ದೆಗೆ ಸಾಂಬಾರು ಬೇಕು. ಸೊ ಅದಕ್ಕೋಸ್ಕರ ಚಿಕನ್ ಸಾಂಬಾರು ಕೂಡ ಇಲ್ಲಿ ಮಾಡಿದ್ದೀನಿ. ಆ್ಯಂಡ್ ಆಲ್ಸೋ ಅದ್ರ ಜೊತೆಗೆ ನಾನೊಂದು ಸ್ಪೆಷಲ್ ಚಿಕನ್ ರೆಸಿಪಿ ಮಾಡಿದ್ದೆ. ಅದಂತೂ ನಂಗೆ ಸಿಕ್ಕಾಪಟ್ಟೆ ಹೆವಿ ಇಷ್ಟ ಆಗೋಯಿತು. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಅಂತ ಅಂದ್ಕೊಳ್ಳಿ, ಅಷ್ಟು ಚೆನ್ನಾಗಿ ಬಂದಿತ್ತು ಚಿಕನ್ ಮಾತ್ರ. ನೋಡಿ, ಅದು ನೋಡ್ತಾ ಇದ್ರೆ ಎಷ್ಟು ಕಲರ್ಫುಲ್ ಆಗಿದೆಯಲ್ಲ, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಸೊ ನಾನು ಕೂಡ ಮಧ್ಯಾಹ್ನ ಆಗಿ ನೀಟಾಗಿ ನಾನು ಊಟ ಮುಗಿಸ್ಕೊಂಡು ಅದೇ ನೀವು ಸ್ವಲ್ಪ ಅಡುಗೆ ಮಾಡಿ ಒಂದು ಸ್ವಲ್ಪ ತಿಂದು ಆಲ್ಮೋಸ್ಟ್ 3 ವೀಕ್ಸ್ ಆಗಿತ್ತು. ಹೌದು, ನನ್ನ ಫ್ರೆಂಡ್ ಬರ್ಡೇಗೆ ಯಾರಿಗೂ ಗೊತ್ತಿಲ್ಲದಿರೋ ತಿಂದ್ಬಿಟ್ಟಿದ್ದೆ. ಸೊ ಅದಾದಮೇಲೆ ಸಿಕ್ಕಾಪಟ್ಟೆ ಕ್ರೇವಿಂಗ್ಸ್ ಆಗ್ತಿತ್ತು. ಸೊ ಸರಿ ಆಯಿತು ಅಂತ ಅಂದ್ಬಿಟ್ಟು ಇವತ್ತೆಲ್ಲ ಮಾಡಿಕೊಂಡು ಫುಲ್ ಹೊಟ್ಟೆ ತುಂಬ ತಿಂದಿದ್ದೀನಿ ಅಂತ ಅಂದ್ಕೊಳ್ಳಿ. ತಿಂದು ಅದೆಲ್ಲ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಬೇಕಲ್ವ. ಸೊ ಅದಕ್ಕಾಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಮತ್ತೆ ನಮ್ಮ ಬಟ್ಟೆ ವಿಚಾರಕ್ಕೆ ನಮ್ಮ ಬಟ್ಟೆ ಆಲ್ರೆಡಿ ಇಲ್ಲಿದೆ, ಹೋಗೋಣ. ತುಂಬ ಕೆಲಸ ಇದೆ, ಮಾಡಬೇಕು. ಆ್ಯಂಡ್ ಆಲ್ಸೋ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂದ್ಕೊಂಡೆ. ನಾನು ಇವತ್ತು ಚಿಕನ್ ತಂದಿರೋಣ, ಅದ್ರ ಜೊತೆ 2 ಲೆಗ್ ಪೀಸ್ ತರಿಸಿದ್ದೆ. ವೈ ನಾಟ್ ಚಿಕನ್ KFC ಟ್ರೈ ಮಾಡಬಾರ್ದು ಮನೆಯಲ್ಲಿ ಅಂತ ಅಂದ್ಬಿಟ್ಟು ತರಿಸಿದ್ದೀನಿ. ನೋಡಿ, ಈ ಥರ ಕಾಣಿಸ್ತಿದೆ. ದಟ್ ಮೀ ಮಾಡಿಲ್ಲ, ಒಂದು ಸಲ ಟ್ರೈ ಮಾಡಿಬಿಟ್ಟು ಚೆನ್ನಾಗಿದ್ರೆ ನಾನು ಬೇಕಾದ್ರೆ ರೆಸಿಪಿ ಶೇರ್ ಮಾಡ್ತೀನಿ. ಆ್ಯಂಡ್ ಆಲ್ಸೋ ಇನ್ನು ಸ್ವಲ್ಪ ಚಿಕನ್ ಇತ್ತು, ಜಾಸ್ತಿ ತಿನ್ನಲ್ಲ ನಾವು, ವೇಸ್ಟ್ ಆಗುತ್ತೆ. ಜಾಸ್ತಿ ಚಿಕನ್ ಉಳಿದಿತ್ತಲ್ಲ, ಸೊ ಚಿಕನ್ ಪಿಕ್ಕಲ್ ಸ್ವಲ್ಪ ಮಾಡೋಣ ಅಂತ ಲೈಟಾಗಿ, ಜಾಸ್ತಿ ತೊಗೊಂಡಿಲ್ಲ, ಸ್ವಲ್ಪ ತೊಗೊಂಡಿದ್ದೀನಿ. ಅದನ್ನು ಮಾಡಿ ನೋಡೋಣ ಹೇಗೆ ಬರುತ್ತೆ ಅಂತ ರಿವ್ಯೂ ಕೊಡ್ತೀನಿ. ಅಂದರೆ ಟ್ರೈ ಮಾಡಿದ್ದಾದಮೇಲೆ ಹೇಳ್ತೀನಿ ಹೆಂಗೆ ಬಂದಿದೆ ಅಂತ ಅಂದ್ಬಿಟ್ಟು. ಚೆನ್ನಾಗಿದ್ದರೆ ಶೇರ್ ಮಾಡ್ತೀನಿ, ಇಲ್ಲಾಂದರೆ ಇನ್ನೊಂದು ಥರ ಟ್ರೈ ಮಾಡ್ತೀನಿ. ಮನೇಲಿ ಕುತ್ಕೊಂಡು ಏನು ಮಾಡೋದು ಬೇಜಾರಲ್ವ. ಸೊ ಈ ಥರ ಯಾವಾಗಾದರೂ ಹಾಲಿಡೇಸ್ ಇದ್ದಾಗ ಈ ಥರ ಟ್ರೈ ಮಾಡ್ತಾ ಇರ್ತೀನಿ. ಸೊ ಹಾಗೆ. ಸೊ ಓಕೆ, ಜಾಸ್ತಿ ತಡ ಮಾಡೋದು ಬೇಡ. ಸಂಡೇ ವ್ಲಾಗ್ ಸಿಕ್ಕಾಪಟ್ಟೆ ಲ್ಯಾಗ್ ಆಗೋದು ಬೇಡ. ಸೊ ಮೇಲೆ ಹೋಗೋಣ, ಬಟ್ಟೆ ಒಗೆಯೋಣ. ನಾನು ಕೂಡ ಮೇಲೆ ಬಂದು ತುಂಬ ಬಟ್ಟೆ ಏನಿರಲಿಲ್ಲ, ಕಮ್ಮಿನೇ ಬಟ್ಟೆ ಇದ್ದಿದ್ದು ಈ ವಾರದಲ್ಲಿ. ಸೊ ಅದಕ್ಕಾಗಿ ನೀಟಾಗಿ ಬಟ್ಟೆ ಎಲ್ಲ ಒಗಿತಾ ಇದ್ದೀನಿ ಇಲ್ಲಿ. ಸೊ ಆಲ್ಮೋಸ್ಟ್ ನಾನೊಂದು 2:30 ಅಂತ ಅಂದ್ಕೊಳ್ಳಿ, ನನ್ನ ಮೇಲೆ ಹೋಗಿ ಬಟ್ಟೆ ಒಗೆಯೋ ಸ್ಟಾರ್ಟ್ ಮಾಡಿ. ಸಿಕ್ಕಾಪಟ್ಟೆ ಬಿಸಿಲಿತ್ತು. ಸೊ ಅದಕ್ಕಾಗಿ ಫುಲ್ ಟಯರ್ಡ್ ಆಗಿ ಬಟ್ಟೆ ಎಲ್ಲ ಒಗ್ಬಿಟ್ಟು ವಾಪಸ್ ಬಂದೆ. ಸೊ ಹೇರ್ ಆಯಿಲ್ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಬಿಕಾಸ್ ಏನಂತಂದರೆ ಗ್ರೀಸಿ ಬಂದುಬಿಡುತ್ತೆ ನನಗೆ 2-3 ದಿನ ಆಗಿಲಿ, 2-3 ದಿನ ಆಗಿ ಎಣ್ಣೆ ಇಟ್ಟಿಲ್ಲ ಅಂತಂದರೆ. ಸೊ ಅದಕ್ಕಾಗಿ ಒಂದು ಸ್ವಲ್ಪ ಹೇರ್ ಆಯಿಲ್ ಅಪ್ಲೈ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಕಾಮ್ನೆಸ್ ಆಗಿರುತ್ತೆ ನನ್ನ ಕೂದಲು. ಇವತ್ತು ಯಾವುದೇ ಥರ ಫ್ಯಾನ್ಸಿ ಏನಿಲ್ಲ. ಇಲ್ಲಾಂತಂದರೆ ಆ್ಯಸ್ ಯೂಶ್ವಲ್ ನಾನು ಸ್ವಲ್ಪ ಎಣ್ಣೆ ಬಿಸಿ ಮಾಡಿಕೊಂಡು ಈವನ್ ಒಂದೊಂದು ಸೆಕ್ಷನ್ನೇ ತೆಗೆದು ಕಾಟನಲ್ಲಿ, ಇಲ್ಲಾಂತಂದರೆ ಬೆರಳು ತುದಿಯಲ್ಲಿ ಇಡ್ತಾಯಿದ್ದೆ. ಇವತ್ತು ನಿಜ ಅಷ್ಟು ಪೇಷನ್ಸ್ ನನಗಿಲ್ವೇ ಇಲ್ಲ. ನಾನು ಸ್ವಲ್ಪ ಮಸಾಜ್ ಮಾಡೋರು ನೋಡೋಣ, ನೈಟ್ ಆದರೆ ನಾನು ಅವ್ರ ಕೈಲಿ ಮಸಾಜ್ ಮಾಡಿಸ್ಕೊತೀನಿ. ಬಟ್ ಆಗಲ್ಲ, ಹೆಂಗಿದ್ರು ಇವಾಗ ನಾನು ಸ್ನಾನ ಮಾಡೋದ್ರಿಂದ ಮೈಗೆ ಸ್ವಲ್ಪ ಸ್ನಾನ ಮಾಡ್ಕೊಂಬಿಡ್ತೀನಿ. ಬೆಳಗ್ಗೆ ಮಾಡೋಕ್ಕಾಗಲ್ಲ ಮೈಗೆ ನೀಟಾಗಿ. ಸೊ ಇವಾಗ ನೀಟಾಗಿ ಸ್ನಾನ ಮಾಡಿಕೊಂಡ್ರೆ ಮೈಗೆ ಬೆಳಗ್ಗೆ ಸ್ವಲ್ಪ ಬೇಗ ತಲೆ ಸ್ನಾನ ಮಾಡ್ಕೊಂಡು ಪೂಜೆಗೆಲ್ಲ ಟೈಮ್ ಆಗ್ಬಿಡುತ್ತಲ್ಲ. ಸೊ ಅದಕ್ಕೆ ಹೇರ್ ಆಯಿಲ್ ಇಟ್ಕೊಂಡು
ಯೋಚನೆ ಮಾಡ್ತಾ ಇದೆ, ನಾನು ಏನು ಕಂಟೆಂಟ್ ಕೊಟ್ಟರೆ ಚೆನ್ನಾಗಿರುತ್ತೆ, ಇನ್ನು ಹೇಗಿರ್ಬೇಕು, ನಾನು ಹೇಗೆ ಮಾಡಬೇಕು, ಐಡಿಯಾಸ್ ಏನಾದರೂ ಇದ್ದರೆ ಕೊಡ್ತೀರಾ? ಫಸ್ಟ್ ಆಫ್ ಆಲ್ ಮೇಜರ್ ಪ್ರಾಬ್ಲಮ್ ಇಲ್ಲಿ ಏನು ಗೊತ್ತಾ, ಇಲ್ಲಿ ನನ್ನ ಯೂಟ್ಯೂಬ್ ಚಾನಲಲ್ಲೇ ಆಗಿರ್ಬೋದು, ಇಲ್ಲ ಅಂತಂದರೆ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಇನ್ಸ್ಟಾಗ್ರಾಮ್ ಪೇಜಲ್ಲೇ ಆಗಿರ್ಬೋದು, ನನಗೆ ಯಾವುದೇ ಥರ ಫಾಲೋವರ್ಸ್ ಅಂತಲ್ಲ, ಫ್ರೆಂಡ್ಸ್ಗೆ ಯಾರಿಗೂ ನಾನು ರೆಫರ್ ಮಾಡಿಲ್ಲ ಇನ್ನು. ಫ್ರೆಂಡ್ಸ್ಗೆ ಆಗಿರ್ಬೋದು, ಫ್ಯಾಮಿಲೀಸ್ಗೆ ಆಗಿರ್ಬೋದು, ನನ್ನ ಹಸ್ಬೆಂಡ್ಗೊಬ್ರಿಗೆ ಬಿಟ್ಟರೆ ಯಾರಿಗೂ ಗೊತ್ತಿಲ್ಲ. ಯಾಕಂತಂದರೆ ಐ ಆಮ್ ನಾಟ್ ರೆಡಿ ಟು ಸೇ ಅಂತ ಒಂದು ಕಡೆ. ಇನ್ನು ಆಲ್ಮೋಸ್ಟ್ ನನಗೆ ಯೂಟ್ಯೂಬಲ್ಲಿ ಸದ್ಯಕ್ಕೆ 4 ಸಬ್ಸ್ಕ್ರೈಬರ್ಸ್ ಏನೋ ಇದ್ದಾರೆ, ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ 1 ಫಾಲೋವರ್ ಏನೋ ಇದ್ದಾರೆ. ಇಟ್ಸ್ ನಾಟ್ ಬ್ಯಾಡ್. ಯಾರ ಸಪೋರ್ಟು ಇಲ್ದಿರೋ 1 ಫಾಲೋವರ್ ಅಂದರೆ ಅಟ್ಲೀಸ್ಟ್ ಒಂದು ಮನಸ್ಸಲ್ಲರೂ ನಂಗೆ ಗೆದ್ದಿದ್ದೀನಲ್ವ. ಅವ್ರು ಏನು ನನ್ನಲ್ಲಿ ಏನು ನೋಡಿ ಫಾಲೋ ಮಾಡಿದ್ರು ಐ ಡೋಂಟ್ ನೋ, ಬಟ್ ಸಮ್ಹೌ ದೇ ಹ್ಯಾವ್ ಫಾಲೋಡ್ ರೈಟ್ ಅಂತ ಹೇಳ್ತೀನಿ ನಾನು ಅಷ್ಟೇ. ಅದಕ್ಕಿಂತ ಮೇಲೆ ಏನೇನು ಹೇಳಲ್ಲ. ಆ್ಯಂಡ್ ಆಲ್ಸೋ ನಾನೇನು ಅಂದ್ಕೊತಿದ್ದೀನಿ ಅಂತಂದರೆ, ನನ್ನ ಲೈಫಲ್ಲಿ ನಾನು ಕಲ್ತಿರೋ ಲೈಫ್ ಲೆಸನ್ಸ್ ಆಗಿರ್ಬೋದು, ಫ್ಯಾಕ್ಟ್ಸ್ ಆಗಿರ್ಬೋದು, ಮಿತ್ಸ್ ಆಗಿರ್ಬೋದು, ಇದ್ರ ಬಗ್ಗೆ ನಾನು ನನಗೆ ಗೊತ್ತಿರೋ ಪ್ರಕಾರ, ಇನ್ನೇನು ಅವ್ರು ಇವರು ಅಂತ ಇಲ್ಲ, ನನಗೆ ಗೊತ್ತಿರೋ ಪ್ರಕಾರ ನಾನು ಶೇರ್ ಮಾಡ್ಕೊಬೇಕು ಅಂತ ಅಂದ್ಕೊತಾ ಇದ್ದೀನಿ. ಅದಕ್ಕೆ ನೀವೇನು ಹೇಳ್ತೀರಾ ಕಮೆಂಟ್ ಬಾಕ್ಸಲ್ಲಿ ಹೇಳಿ ನನಗೆ. ನಾನು ಕೂಡ ನೀಟಾಗಿ ಮನೆ ಒಳಗಡೆ ಎಲ್ಲ ಕಸ ಗುಡಿಸಿ, ಮನೆ ಹೊರಗಡೆ ಕೂಡ ಕಸ ಗುಡಿಸಿ, ಪಾತ್ರೆ ಕೂಡ ಒಂದು ಸ್ವಲ್ಪ ಇತ್ತು, ಪಾತ್ರೆ ಕೂಡ ಎಲ್ಲ ತೊಳೆದು, ಆ್ಯಂಡ್ ಆಲ್ಸೋ ನೀಟಾಗಿ ನಾನು ಕೂಡ ಸ್ನಾನ ಮಾಡಿ ಸ್ವಲ್ಪ ಫ್ರೆಶ್ ಅಪ್ ಆದೆ. ದಿಸ್ ಈಸ್ ಮೈ ಡಿನ್ನರ್. ವ್ಲಾಗ್ ಸ್ವಲ್ಪ ಲೇಟ್ ಆಗುತ್ತೆ ಬಿಕಾಸ್ ನನ್ನದ್ರಲ್ಲಿ ಸ್ಟೋರೇಜ್ ಇಲ್ಲ, ಸ್ಟೋರೇಜ್ ಪ್ರಾಬ್ಲಮ್. ಏನು ಮಾಡೋಣ, ಸೊ ನಾನು ಲ್ಯಾಪ್ಟಾಪ್ಗೆ ಕನೆಕ್ಟ್ ಮಾಡಿ ಅದರೊಳಗಡೆ ಹಾಕ್ತಾಯಿದ್ದೀನಿ. ಬಟ್ ವ್ಲಾಗ್ ಹಾಕೋಷ್ಟ್ರೊಳಗಡೆ ಸ್ವಲ್ಪ ತಡ ಆಗ್ಬೋದು ಬಿಕಾಸ್ ಸ್ಟೋರೇಜ್ ಪ್ರಾಬ್ಲಮ್ ಆಗಿರೋದ್ರಿಂದ ಒಂದು ಸ್ವಲ್ಪ ಲೇಟ್ ಆಗುತ್ತೆ. ಸೊ ಇಷ್ಟಾಗಿತ್ತು ನನ್ನ ಡೈಲಿ ವ್ಲಾಗ್. ಬಾಯ್ ಎಲ್ರಿಗೂ.